ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲ ಇವತ್ತು ನಾಗರ ಪಂಚಮಿ ಹಾಗೆ ಸೋಣ ಸಂಕ್ರಮಣ. ಯಾರೆಲ್ಲ ನಾಗರ ಪಂಚಮಿ ಹಾಗೆ ಸೋಣ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ನಿಮ್ಮಲ್ಲಿ ಕೂಡ ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮಲ್ಲಿ ನಾಗರ ಪಂಚಮಿಯ ದಿವಸ ಬೆಳಗಿನ ಉಪಹಾರಕ್ಕೆ ಗೆಣಸಲೆ ಅಂತ ಒಂದು ಖಾದ್ಯ ಮಾಡ್ತೇವೆ. ತುಳುವಿನಲ್ಲಿ ಮಂಜಲಿರೆತ್ತ ಗಟ್ಟಿ ಅಂತೆಲ್ಲ ಹೇಳ್ತಾರೆ. ಅರಶಿನ ಗಿಡದ ಎಲೆ ಉಂಟಲ್ಲ, ಅದರಲ್ಲಿ ಮಾಡುವಂತಹ ಖಾದ್ಯ, ಅಥವಾ ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಎರಡರಲ್ಲೂ ಕೂಡ ಮಾಡುವ ಕ್ರಮ ಉಂಟು. ಪ್ರತಿ ನಾಗರ ಪಂಚಮಿಯ ದಿವಸ ಬೆಳಗ್ಗೆ ನಮಗೆ ಉಪಹಾರಕ್ಕೆ ಗೆಣಸಲೆ ಇರುತ್ತದೆ. ನಮ್ಮ ತುಳುನಾಡಿನಲ್ಲಿ ಹೆಚ್ಚಾಗಿ ಇದೇ ಖಾದ್ಯ ಇರ್ತದೆ ಪ್ರತಿ ಮನೆಗಳಲ್ಲಿ. ಹಾಗೆ ಅದರ ಜೊತೆಗೆ ಸೋಣ ಸಂಕ್ರಮಣ ಕೂಡ ಆಚರಣೆ ಉಂಟು ನಮ್ಮಲ್ಲಿ. ಹೊಸ್ತಿಲಜ್ಜಿ ಅಂತ ಹೇಳಿದ್ರೆ ಹೊಸ್ತಿಲೆ ಉಂಟಲ್ವ ನಮ್ಮಲ್ಲಿ, ಅದಕ್ಕೆ ಪೂಜೆ ಮಾಡುವಂಥದ್ದು. ಅದರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ನಮ್ಮ ಹೊಸ್ತಿಲಿಗೆ ಈ ಸಲ ಒಂದು ಪೇಂಟ್ ಮಾಡುವ ಅಂತ ನಾನು ಆಲೋಚನೆ ಮಾಡಿದೆ. ಯಾಕೆ ಅಂತ ಹೇಳಿದರೆ, ಪ್ರತಿ ವರ್ಷ ಅಮ್ಮ ಚಾಕಲ್ಲಿ ಎಂಥದ್ರಲ್ಲಿ ಆದರೂ ಪ್ರತಿ ಸಲ ಚಿತ್ರ ಬಿಡಿಸಬೇಕಾಗ್ತದೆ. ಹಾಗಾಗಿ ಒಂದು ಪರ್ಮನೆಂಟಾಗಿ ಪೇಂಟ್ ಮಾಡಿದರೆ ಪ್ರತಿ ಸಲ ಒಂದು ಚಿತ್ರ ಬಿಡಿಸುವ ಕೆಲಸ ಇರುವುದಿಲ್ಲಲ್ಲ ಅಂತ ಹೇಳಿ ಹಾಗೆ ಆಲೋಚನೆ ಮಾಡಿದ್ದು ನಾನು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಮನೆಯ ಅಂಗಳದಲ್ಲಿ ಬಾಗಿಲಿನ ಮುಂದೆ ಅಥವಾ ಹೊಸ್ತಿಲಲ್ಲಿ ಎಲ್ಲ ರಂಗೋಲಿ ಬಿಡಿಸುವ ಪದ್ಧತಿ ಇಲ್ಲ. ಅಂದರೆ ಬಯಲು ಸೀಮೆ ಭಾಗದಲ್ಲಿ ಎಲ್ಲ ಹೋದಾಗೆ ಅಲ್ಲಿ ಪ್ರತಿದಿನ ಮನೆಯ ಮುಂದೆ ಎಲ್ಲ ಚಂದ ನೀರು ಹಾಕಿ ಗುಡಿಸಿ ರಂಗೋಲಿ ಎಲ್ಲ ಇಡುವಂತಹ ಕ್ರಮ ಉಂಟು. ನಮ್ಮಲ್ಲಿ ಆ ಕ್ರಮ ಇಲ್ಲ. ನಮ್ಮಲ್ಲಿ ಹೊಸ್ತಿಲಿಗೆ ಚಿತ್ತಾರ ಬಿಡಿಸುವಂಥದ್ದು ಸೋಣ ಸಂಕ್ರಮಣದ ಸಮಯದಲ್ಲಿ ಮಾತ್ರ. ಹಾಗಾಗಿ ಇದೊಂದು ಪರ್ಮನೆಂಟ್ ಆಗಿ ಮಾಡಿದರೆ ಆ ಒಂದು ಕೆಲಸ ಇರುವುದಿಲ್ಲಲ್ಲ ಅಂತ ಹೇಳಿ ನಾನು ಪೇಂಟ್ ಮಾಡಿದ್ದು. ನನಗೆ ಕೂಡ ಈ ರೀತಿ ಪೇಂಟ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಅಂತ ಹೇಳಿದರೆ ಹೊಸಿಲಿಗೆ ಚಿತ್ತಾರ ಬಿಡಿಸುವುದಾಗಿರಬಹುದು ಅಥವಾ ರಂಗೋಲಿ ಆಗಿರಬಹುದು, ಆದರೂ ಕೂಡ ಒಂದು ಪ್ರಯತ್ನ ಮಾಡಿದ್ದು. ಅದರ ಜೊತೆಗೆ ಅಮ್ಮ ಇಲ್ಲಿ ಮರುದಿವಸದ ಗೆಣಸಲೆಗೆ ತಯಾರಿ ಮಾಡ್ತಾ ಇದ್ದಾರೆ. ನಾವು ಹೆಚ್ಚಾಗಿ ಬಾಳೆ ಎಲೆಯಲ್ಲಿಯೇ ಗೆಣಸಲೆ ಮಾಡುವಂಥದ್ದು. ಹಾಗೆ ನಾಗರ ಪಂಚಮಿಯ ದಿವಸಕ್ಕೆ ಅಂತ ಈ ಅರಶಿನ ಎಲೆಯಲ್ಲಿ ಶಾಸ್ತ್ರಕ್ಕೆ ತಕ್ಕ ಹಾಗೆ ಒಂದು 4-5 ಎಲೆಯಲ್ಲಿ ಮಾಡುವಂಥದ್ದು. ನನಗೆ ವೈಯಕ್ತಿಕವಾಗಿ ಆ ಅರಶಿನ ಎಲೆಯಲ್ಲಿ ಮಾಡಿದ ಖಾದ್ಯ ಏನೋ ಒಂಥರ ಇಷ್ಟ ಆಗೋದಿಲ್ಲ. ಅದರ ಫ್ಲೇವರ್ ಆಗಿರಬಹುದು, ಅದರ ಸ್ಮೆಲ್ ಆಗಿರಬಹುದು, ನನಗೆ ಒಂಥರ ಅದು ತಿನ್ನಲಿಕ್ಕೆ ಅಷ್ಟು ಖುಷಿ ಅಂತ ಆಗೋದಿಲ್ಲ. ಹಾಗೆ ಬಾಳೆ ಎಲೆಯಲ್ಲಿ ಮಾಡಿದ್ದಾದರೆ ತಿಂತೇನೆ ನಾನು. ಆದರೆ ಅರಶಿನ ಎಲೆಯಲ್ಲಿ ಮಾಡಿದ್ದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಂತೆ. ಹಾಗೆ ಈ ಸಮಯದಲ್ಲಿ ಅರಶಿನ ಎಲೆಯಲ್ಲಿ ಮಾಡಿದಂತಹ ಖಾದ್ಯವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೊಂದು ಒಳಿತಿರಬಹುದು. ನಮ್ಮ ಹಿರಿಯರ ಒಂದು ಕ್ರಮ ಎಲ್ಲ ಯಾವುದಾದ್ರೊಂದು ಕಾರಣದ ಮುಖಾಂತರವೇ ಈ ರೀತಿ ಒಂದು ಚಾಲನೆಗೆ ಬಂದಿರ್ತದೆ ಅಲ್ವಾ. ಹೀಗೆ ಗೆಣಸಲೆ ಮಾಡುವ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಬಾಳೆ ಎಲೆ ಹಾಗೆ ಅರಶಿನ ಎಲೆ ಎಲ್ಲ ಇಟ್ಟು ಅದರ ತಯಾರಿ ಮಾಡುವಾಗ ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗ್ತದೆ ಅಂತ ಹೇಳಬಹುದು. ನಮ್ಮ ತುಳುನಾಡಿನ ಹೆಚ್ಚಿನ ಜನರ ತುಂಬ ಪ್ರಿಯವಾಗಿರುವಂತಹ ಖಾದ್ಯವೇ ಈ ಗೆಣಸಲೆ. ತುಳುವಿನಲ್ಲಿ ಮಂಜಲಿರೆತ್ತ ಅಡ್ಡಿ ಅಂತ ಕೂಡ ಹೇಳ್ತಾರೆ. ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ. ಇದುವೇ ಈ ಒಂದು ಖಾದ್ಯದ ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಗೆಣಸಲೆಯನ್ನು ತಿನ್ನುವಾಗ ಉಂಟಲ್ಲ, ಹಿಟ್ಟಿನ ಒಳಗೆ ಇರುವಂತಹ ಬೆಲ್ಲ ಕಾಯಿಸುಳಿಯ ಹೂರಣ ಬಾಯಿಗೆ ಸಿಗುವಾಗ ಉಂಟಲ್ವ, ತುಂಬ ರುಚಿಕರವಾಗಿರ್ತದೆ. ಆ ಒಂದು ರುಚಿಯೇ ಆಹ್ಲಾದಕರ ಅಂತ ಹೇಳಬಹುದು. ನಮ್ಮಲ್ಲಿ ಅರಶಿನ ಗಿಡ ತುಂಬ ಉಂಟು. ಅಂದರೆ ಒಂದು ಸಾಲಿನಷ್ಟು ಅಮ್ಮ ಯಾವತ್ತೂ ಕೂಡ ಪ್ರತಿ ವರ್ಷ ಮಾಡ್ತಾರೆ. ಹಾಗಾಗಿ ಅರಶಿನ ಎಲೆಗೆ ನಮ್ಮಲ್ಲಿ ಕೊರತೆ ಇಲ್ಲ. ತುಳುನಾಡಿನಲ್ಲಿ ಹೆಚ್ಚಿನ ಮನೆಗಳಲ್ಲಿ ಈ ಖಾದ್ಯ ಮಾಡಲಿಕ್ಕೋಸ್ಕರ ಅಂತಾದರೂ ಅರಶಿನ ಗಿಡವನ್ನು ನೆಡ್ತಾರೆ. ಹಾಗಾಗಿ ಅರಶಿನ ಎಲೆ ನಮ್ಮಲ್ಲಿ ಪೇಟೆಯಿಂದ ಅಥವಾ ಮಾರ್ಕೆಟಿಂದ ಖರೀದಿಸುವಂತಹ ಆ ಒಂದು ಅಗತ್ಯ ಬೀಳುವುದಿಲ್ಲ ಅಂತ ಹೇಳಬಹುದು. ನಮ್ಮ ಹವ್ಯಕ ಭಾಷೆಯಲ್ಲಿ ನಾವು ಇದಕ್ಕೆ ಗೆಣಸಲೆ ಅಂತ ಹೇಳೋದು. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರು ಇರಬಹುದು. ನಿಮ್ಮ ಕಡೆ ಇದಕ್ಕೆ ಎಂಥ ಹೆಸರು ಅಂತ ಹೇಳೋದನ್ನು ತಿಳಿಸಿ, ನನಗೆ ತಿಳಿದುಕೊಳ್ಳುವ ಕುತೂಹಲ ಉಂಟು. ಈಗ ಗೆಣಸಲೆಯನ್ನು ಒಲೆಯಲ್ಲಿ ಬೇಯಲಿಕ್ಕೆ ಇಟ್ಟಾಯಿತು. ಈ ರೀತಿ ಮಾಡುವ ಕ್ರಮ ನಮ್ಮಲ್ಲಿ ಸರ್ವೇ ಸಾಮಾನ್ಯ. ಯಾಕೆ ಅಂತ ಹೇಳಿದರೆ, ಅಗ್ನಿದೇವನಲ್ಲಿ ಬೇಡಿಕೊಳ್ಳುವಂತಹ ಒಂದು ಕ್ರಮ ಅಂತೆ. ಅಂದರೆ ಒಳಗಿರುವಂತಹ ಯಾವುದೇ ಖಾದ್ಯ ಆಗಿರಬಹುದು ಚೆನ್ನಾಗಿ ಬೆಂದು ಸಿಕ್ಕಲಿ ಅಂತ ಕೇಳಿಕೊಳ್ಳುವ ಒಂದು ಕ್ರಮ ಇದು. ಹಾಗೆ ಇದು ಮರುದಿವಸ ನಾಗರ ಪಂಚಮಿ ಹಾಗೆ ಸೋಣ ಸಂಕ್ರಮಣ ದಿನದ ವಿಡಿಯೋ ಆಗಿರ್ತದೆ. ನಾನು ಹೇಳುವಾಗಲೇ ಅಮ್ಮನಿಗೆ ಹೊಸ್ತಿಲ ಪೂಜೆಗೆ ಬೇಕಾದಂತಹ ತಯಾರಿ ಎಲ್ಲ ಮಾಡಿ ಆಗಿತ್ತು. ಒಂದಷ್ಟು ಸಸ್ಯಗಳನ್ನೆಲ್ಲ ಕೊಯ್ದಿಟ್ಟಿದ್ರು. ನೋಡಿ, ನನ್ನ ಅಮ್ಮ ಹೊಸ್ತಿಲು ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ. ತಲೆಗೆಲ್ಲ ಸ್ನಾನ ಮಾಡಿ ಹಾಗೆ ನಮ್ಮ ಹೊಸ್ತಿಲು ಕೂಡ ತಯಾರಾಗಿದೆ ಇಲ್ಲಿ.
ಕೆಂಡದಲ್ಲಿ ಸುಟ್ಟ ಗೇರು ಬೀಜ, ಹಲಸಿನ ಬೀಜ ಕೂಡ ಹೊಸ್ತಿಲ ಪೂಜೆಗೆ ಮುಖ್ಯವಾಗಿ ಬೇಕು. ಸೋಣ ಸಂಕ್ರಮಣ ಆಟಿ ತಿಂಗಳು ಮುಗಿದ ಒಂದು ಸಂಭ್ರಮ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದರೆ, ನಮ್ಮ ಕರಾವಳಿ ಭಾಗದಲ್ಲಿ ಆಟಿ ತಿಂಗಳಿನಲ್ಲಿ ಯಾವುದೇ ಹಬ್ಬ ಹರಿದಿನಗಳಾಗಿರಬಹುದು, ಸಂಭ್ರಮಗಳಾಗಿರಬಹುದು, ಆಚರಣೆಗಳಾಗಿರಬಹುದು, ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರ್ತದೆ. ಆಟಿ ತಿಂಗಳು ಮುಗಿದ ನಂತರ ಬರುವಂತಹ ಈ ಸೋಣ ತಿಂಗಳಿನಲ್ಲಿ ಉಂಟಲ್ವಾ, ಆ ಸ್ಥಗಿತಗೊಂಡಂತಹ ಎಲ್ಲ ಹಬ್ಬ ಹರಿದಿನ ಆಚರಣೆ ಸಂಭ್ರಮಗಳೆಲ್ಲವೂ ಕೂಡ ಮತ್ತೆ ಪ್ರಾರಂಭವಾಗಲಿಕ್ಕೆ ಇರ್ತದೆ. ಹಾಗಾಗಿ ಈ ಸೋಣ ಸಂಕ್ರಮಣ ಬಂತು ಅಂತ ಹೇಳಿದರೆ ಸಾಕು, ನಮಗೆಲ್ಲ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತದೆ. ಯಾಕಂತ ಹೇಳಿದರೆ ಬೆನ್ನು ಸಾಲಾಗಿ ಹಬ್ಬಗಳು ಬರುವಂತಹ ಸಮಯ ಇನ್ನು ಅಂತ ಹೇಳಿ ಒಂದು ಖುಷಿ. ಹಾಗೆ ಈ ದಿನ ಉಂಟಲ್ವಾ, ಹೊಸ್ತಿಲಿಗೆ ಪೂಜೆ ಮಾಡುವಂಥದ್ದು ಕ್ರಮ. ಹೊಸ್ತಿಲನ್ನು ಈ ಸಮಯದಲ್ಲಿ ನಾವು ಹೊಸ್ತಿಲಜ್ಜಿ, ಸೋಣದಜ್ಜಿ ಅಥವಾ ತಡ್ಯದಜ್ಜಿ ಅಂತ ಕರಿತೇವೆ. ಯಾಕೆ ಅಂತ ಹೇಳಿದರೆ ಅದು ಲಕ್ಷ್ಮಿಯ ಸ್ವರೂಪವಾಗಿರುವಂಥದ್ದು ಅಂತ ಹೇಳಿ ಹೊಸ್ತಿಲನ್ನು ಪೂಜೆ ಮಾಡುವಂಥದ್ದು ನಾವು ಆ ದಿವಸ. ಹೊಸ್ತಿಲಿಗೆ ಚಂದಕ್ಕೆ ಚಿತ್ತಾರ ಬಿಡಿಸಿದ ನಂತರ ಉಂಟಲ್ವಾ, ಮಳೆಗಾಲದಲ್ಲಿ ಸಿಗುವಂತಹ ವಿಶೇಷವಾಗಿ ಈ ಸೋಣೆ ಸಸ್ಯ ಆಗಿರಬಹುದು, ಅಥವಾ ನೀರಕಡ್ಡಿ ಆಗಿರಬಹುದು, ಅಥವಾ ಒಂದಷ್ಟು ಜರಿಗಿಡಗಳಾಗಿರಬಹುದು, ಹಾಗೆ ಸುಟ್ಟಂತಹ ಹಲಸಿನ ಬೀಜ, ಗೇರು ಬೀಜ, ಇವುಗಳನ್ನೆಲ್ಲ ಹೊಸ್ತಿಲಜ್ಜಿಗೆ ಇಟ್ಟು ನೈವೇದ್ಯ ಮಾಡಿ ಸಮರ್ಪಣೆ ಮಾಡುವಂಥದ್ದು ಅಂತ ಒಂದು ಶಾಸ್ತ್ರ. ಈ ಪೂಜೆಯನ್ನು ಮುತ್ತೈದೆಯರು ಮಾಡುವಂಥದ್ದು, ಗಂಡನ ಆಯಸ್ಸಿನ ವೃದ್ಧಿಗೋಸ್ಕರ ಅಂತ ಹೇಳುವಂಥದ್ದು ಅವರವರ ನಂಬಿಕೆ. ನಮ್ಮ ಮನೆಯಲ್ಲಿ ಈ ರೀತಿ ಸರಳವಾಗಿ ಸೋಣ ಸಂಕ್ರಮಣವನ್ನು ಆಚರಣೆ ಮಾಡ್ತೇವೆ. ಬೇರೆ ಬೇರೆ ಭಾಗಗಳಲ್ಲಿ ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಸಾಕಷ್ಟು ಆಚರಣೆಗಳು ಕೂಡ ಇರಬಹುದು. ಇದು ನಮ್ಮಲ್ಲಿ ಈ ರೀತಿ ಮಾಡುವಂಥದ್ದು ಅಂತ ಹೇಳುವುದನ್ನು ತೋರಿಸ್ಲಿಕ್ಕೋಸ್ಕರ ಇವತ್ತು ಈ ಒಂದು ಪುಟ್ಟ ವಿಡಿಯೋ ಮಾಡಿರುವಂಥದ್ದು. ನಿಮ್ಮ ಭಾಗದಲ್ಲಿ ಎಲ್ಲ ಹೇಗೆ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಅದರ ಜೊತೆಗೆ ಇಲ್ಲಿ ಗೆಣಸಲ್ಲಿ ಕೂಡ ತಯಾರಾಗಿತ್ತು ನೋಡಿ, ಎಷ್ಟು ಚಂದ ಕಾಣ್ತದೆ ನೋಡುವಾಗಲೇ ಅಂತ. ನಾನಿನ್ನು ಬೆಂಗಳೂರಿಗೆ ಹೊರಡುವಂಥದ್ದು. ಇವತ್ತು ನಾನು ರಜೆ ಹಾಕಿದ್ದೇನೆ, ಹಾಗೆ ಬೆಂಗಳೂರಿಗೆ ಹೋಗುವಂಥದ್ದು. ಇವತ್ತು ಹಬ್ಬ ಎಲ್ಲ ಆಯ್ತಲ್ಲ, ಹಾಗೆ ಈಗಲೇ ಈ ಒಂದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಇವತ್ತು ಹಾಕುವ ಅಂತ ಆಲೋಚನೆ ಮಾಡಿದ್ದೆ. ಯಾಕಂತ ಹೇಳಿದರೆ ಸೋಣ ಸಂಕ್ರಮಣದ ವಿಶೇಷ ದಿನದಂದು ಆ ವಿಡಿಯೋ ಒಂದು ಹಾಕಿ ಬಿಡುವ ಅಂತ ಅನ್ನಿಸಿತು ನನಗೆ. ಅದಕ್ಕೋಸ್ಕರ ಈಗಲೇ ನಾನು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಬಂದದ್ದು. ಇನ್ನು ಹೊರಟಾಗಬೇಕಷ್ಟೆ ನನಗೆ. ಹಾಗಾಗಿ ಇವತ್ತು ಮತ್ತೆ ಜಾಸ್ತಿ ಅಂತ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ನಾನೀಗ ವಿಡಿಯೋದಲ್ಲಿ ಎಂತೆಲ್ಲ ವಿವರಿಸಿದ್ದೇನೆ ಅದು ನಮಗೆ ಗೊತ್ತಿರುವಂತಹ ವಿಚಾರ. ಇದಕ್ಕಿಂತ ಜಾಸ್ತಿ ವಿಚಾರ ಕೂಡ ಇರಬಹುದು, ಅದರಲ್ಲಿ ಇನ್ನಷ್ಟು ನಂಬಿಕೆಗಳು ಕೂಡ ಇರಬಹುದು. ನನಗೆ ಅದರ ಬಗ್ಗೆ ಇಷ್ಟೇ ಗೊತ್ತಿರುವಂಥದ್ದು, ಹಾಗಾಗಿ ನಾನು ಇದನ್ನು ಹೇಳಿರುವಂಥದ್ದು. ಈ ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಉಳ್ಳವರು ಕೂಡ ಇರಬಹುದು. ಅಂಥವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಯಾವುದೆಲ್ಲ ಈ ಒಂದು ಸಂಪ್ರದಾಯ ಆಚರಣೆ ಬಗ್ಗೆ ವಿಚಾರಗಳು ಗೊತ್ತುಂಟು ಅಂತ ಹೇಳೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ಅವರಿಗೆ ಮತ್ತಷ್ಟು ಸಹಾಯ ಆಗ್ಬೋದು. ಹಾಗೆ ಈ ವರ್ಷದಿಂದ ಇನ್ನು ಮುಂದಿನ ವರ್ಷಗಳಲ್ಲೆಲ್ಲ ಮಾಡುವವರಿಗೆ ಕೂಡ ಸಹಾಯ ಆಗಬಹುದು. ನನ್ನ ವಿಡಿಯೋ ನೋಡಿ ಯಾರಿಗಾದರೂ ಸಹಾಯ ಆಯಿತು ಅಂತ ಹೇಳಿ ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೆ ಕೂಡ ಸಾರ್ಥಕ ಅಂತ ನನಗೆ ಅನ್ನಿಸ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ಒಂದು ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಮಾಹಿತಿಯನ್ನು ಮತ್ತಷ್ಟು ಜನರ ಜೊತೆ ಹಂಚಿಕೊಳ್ಳಿ. ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.